ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 6. ಹಾಗಾದರೆ ನಾವು ಯಾತಕ್ಕ ಹೇಳಿ ಕಳಿಸಿದ್ದಂತ ನಿನಗೆ ಗೊತ್ತದ? ಹೌದು ಎಂಬಂತೆ ತಲೆಯಾಡಿಸಿದಳು ಬೃಂದ. ಹಾಗೆ ಅವಳ ಮುಖ ಬಾಗಿ ಕಣ್ಣಿನಿಂದ ನೀರು ತೊಟ್ಟಿಕ್ಕತೊಡಗಿದವು. ಸೀತಾಬಾಯಿಯವರಾದರೂ ನೊಂದು ಬೆಂದ ಒಡಲು. ಅವರು ಗದ್ಗದಿತರಾಗಿ ಅವಳ ತಲೆ ಸವರುತ್ತಾ ಅಂದರು, ಹಳಬಾರದವ ಕೂಸು, ನಿನ್ನನ್ನು ಕೇಳಲಿಕ್ಕೆ ಮಾತ್ರ ಕರೆಸೀನಿ, ಜುಲುಮಿ ಮಾಡೋದಕ್ಕಲ್ಲ. ನಿನ್ನಂಥ ಮಲ್ಲಿಗೆ ಹೂವಿನಂಥ ಹೆಣ್ಣು ಮಗಳಿಗೆ ಮೋಸ ಮಾಡಲಿಕ್ಕಾದೀತೇನವ್ವ? ನಿನಗೆ ಎಲ್ಲ ಗೊತ್ತದೆ ಅಂತಿ, ಏನ ಹೇಳ್ತಿ ಹೇಳು, ಅಳಬೇಡ. ಬೃಂದ ಕೆನ್ನೆ ಒರೆಸಿಕೊಂಡು ಮೃದುವಾಗಿ ನಕ್ಕಳು. ಅದಕ್ಕಲ್ಲ ರೀ ನಾನು ಹತ್ತದ್ದು. ಸೀತಾಬಾಯಿಯವರಿಗೆ ಆಶ್ಚರ್ಯವಾಯಿತು. ಹಂಗಾದರೆ ಯಾಕವ್ವ ಅಳ್ತಿ? ನಿನ್ನ ಕಷ್ಟ ಏನದ ಹೇಳು, ನಾಚಿಕೆ ಮಾಡಿಕೋಬೇಡ, ಸಂಕೋಚದಿಂದ ಹೇಳಿದಳು ಬೃಂದ. ನನ್ನ ಅಪ್ಪ ಬಹಳ ಸೋತು ಹೋಗ್ಯಾರ, ಅಮ್ಮಗೂ ಕೈಲಿ ಸಾಗೋದಿಲ್ಲ. ತಮ್ಮ ತೀರ ಚಿಕ್ಕವ, ಮನೆ ತುಂಬ ಹೆಣ್ಣು ಮಕ್ಕಳವೆ. ನಾನು ಮದುವೆ ಆಗಿ ಹೋದರ ಅಪ್ಪ ಒಬ್ಬರೇ ಈ ಪಾಟಿ ಮಂದಿನ ಸುಧಾರಿಸೋದಾದರೂ ಹೆಂಗೆ? ಮದುವಿನಾರ ಹೆಂಗೆ ಮಾಡ್ತಾರೋ ನನಗೆ ತಿಳಿದು. ಸೀತಾಬಾಯಿಯವರು ತಮ್ಮೆಲ್ಲ ಸಂಕಟವನ್ನು ಮರೆತು ಜೋರಾಗಿ ಪಕಪಕನೆ ನಕ್ಕರು. ಬೃಂದ ತಲೆ ಎತ್ತಿ ನೋಡಿದಳು. ಅವರು ಇನ್ನೂ ನಕ್ಕರು. ಅಯ್ಯೋ ಹುಚ್ಚು ಹುಡುಗಿ, ನೀನು ಯಾಕ ಅದನ್ನೆಲ್ಲ ತಲೆಗೆ ಹಚ್ಚಿಕೊಂಡಿದ್ದಿ? ನೀನು ಹೇಳಿ ಕೇಳಿ ಹೆಣ್ಣು ಮಗಳು, ಕಡೆಗೂ ಗಂಡನ ಮನೆಗೆ ಹೋಗುವಳೆ. ಇಷ್ಟು ವರ್ಷ ನೀನೇ ಸಾಕಿದೆಯೇನು ನಿನ್ನ ಅಪ್ಪ ಅಮ್ಮನ್ನ? ನಾನು ಹಂಗನ್ನಲಿಲ್ಲ ರೀ. ಅಪ್ಪ ಮೊದಲಿಗೆ ಚಲೋ ಬದುಕು ಮಾಡಿದವರು. ಈ ಮುಪ್ಪಿನಾಗೆ ಅವರಿಗೆ ಮುಗಿದ ಕಷ್ಟ ಬಂದಿದೆ. ನನ್ನ ತಮ್ಮ ಸಂಪಾದನೆ ಮಾಡೋ ಕಾಲ ಅಂದರೆ ಇನ್ನೂ 15 ವರ್ಷದ ಮಾತು. ಈಗ ಇಷ್ಟು ಮಂದಿ ಮಕ್ಕಳಿಗೆ ವಿದ್ಯೆ ಹೆಂಗ ಕಲಿಸ್ಯಾರು, ಮದುವೆ ಹೆಂಗ ಮಾಡ್ಯಾರು, ಮನೆ ಹೆಂಗ ನಡೆಸ್ಯಾರು. ಅವರ ಕೈಲಿ ಈಗ ಏನೂ ಕೂಡೋದಿಲ್ಲ. ಮನೆ ಮಕ್ಕಳು ಉಪವಾಸ ಬೀಳ್ತಾವಂತ ಅಡಿಗೆ ಪಡಿಗೆಗೆ ಹೋಗ್ತಾರ. ನೀನು ಒಂದು ಸಾಲಿ ಕೆಲಸಕ್ಕೆ ಹೋಗ್ತೀಯಲ್ಲವ್ವ? ಬೃಂದ ಚಾಪೆಯ ಬಣ್ಣದ ಗರಿಗಳ ಮೇಲೆ ಕೈಯಾಡಿಸುತ್ತಾ ಅಂದಳು. ಅದು ಎಂಥ ಕೆಲಸ ಅನ್ನೋದದೆ? ಕೆಲಸಲ್ಲ, ಕೆಲಸದ ಹುಟ್ಟಲ್ಲ. ನನ್ನ ಓದಣಕ್ಕೆ ತಕ್ಕ ಹಂಗದೆ. ಸಿಂಬಳ ಸುರುಕ ಮಕ್ಕಳನ್ನು ನೋಡಿಕೊಬೋದು. 60 ರೂಪಾಯಿಗೆ ಸಹಿ ಮಾಡಿ 30 ರೂಪಾಯಿ ತಗೊಬೋದು. ಮತ್ತೇನು ಮಾಡೋದದೆ? ದಿಕ್ಕಿಲ್ದವರು ದೆವ್ವ ಸುತ್ತಿಕೊಂಡಂಗೆ. ಬೃಂದ ತನ್ನ ವ್ಯಥೆಯನ್ನು ಹೇಳಿಕೊಂಡಳಾದರೂ ಸೀತಾಬಾಯಿಯವರಿಗೆ ಮನ ಅಳುಕಿತು. ಬಡವರ ಮನೆ ಹುಡುಗಿ ಎಂದಲ್ಲವೇ ತಾವು ಇಷ್ಟು ಮುಂದುವರೆದು ಬಂದಿರುವುದು? ಹೆಚ್ಚು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಲು ಅವಳ ತಂದೆಗೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಮಗನಿಗೆ ಕೊಟ್ಟರೂ ಕೊಡಬಹುದು. ಎಲ್ಲ ಬಗೆಯಲ್ಲಿ ಅನುಕೂಲವಿರುವವರು ಯಾರು ತಾನೇ ಕಂಡು ವಸಂತನಿಗೆ ಹೆಣ್ಣು ಕೊಟ್ಟಾರು? ದಿಕ್ಕಿಲ್ಲದವರು ದೆವ್ವ ಸುತ್ತಿಕೊಂಡಂಗೆ ಎಂಬ ಮಾತು ಅವರಿಗೆ ಅಳುಕಿತು. ಆದರೆ ತಮ್ಮ ಏಕೈಕ ಪುತ್ರ, ಮನಮೋಹಕ ರೂಪಿನ ಏರು ಜೌವನದ ಹುಡುಗ ಸುಖದ ಸುಪ್ಪತ್ತಿಗೆಯಲ್ಲಿದ್ದು ಏಕಾಂಗಿ ಬದುಕನ್ನು ಒಣಗುತ್ತಾ ಕಳೆಯಬೇಕೇ? ಅವನ ವಿದ್ಯಾಭ್ಯಾಸ ಕಾಲದಲ್ಲಿ ಲಾಂಗ್ ಜಂಪ್, ಹೈ ಜಂಪ್ಗಳಲ್ಲಿ ಸಲಸಲಕ್ಕೂ ಗೆದ್ದು ಸಾಲು ಸಾಲು ಪ್ರೈಜುಗಳನ್ನು ತೆಗೆದುಕೊಂಡವ. ಕ್ರಿಕೆಟ್ ಆಟದಲ್ಲಿ ಮೊದಲಿಗ ನೆನೆಸಿಕೊಂಡವ. ಗಜಗಮನದ ಧೀರ ನಡಿಗೆಯಲ್ಲಿ ನೋಡಿದವರ ಕಣ್ಣು ತುಂಬುತ್ತಿದ್ದ ಹುಡುಗ. ಈಗ ಒಮ್ಮೊಮ್ಮೆ ತನ್ನ ಆಫೀಸ್ ರೂಮಿನಲ್ಲಿ ಒಬ್ಬನೇ ಕುಳಿತು ಯೋಚಿಸುವುದುಂಟು. ಅವನು ಏನು ಯೋಚಿಸುತ್ತಿದ್ದಾನೆಂದು ಯಾರಿಗೂ ತಿಳಿಯದು. ಆದರೆ ಈ ಹೆತ್ತ ಕರುಳಿನ ಅರ್ಥ ಒಂದೇ. ಪ್ರಾಯದ ಮಗ ಏಕಾಂಗಿಯಾಗಿ ಜೀವನ ತಳ್ಳಬೇಕೇ? ಈ ಪ್ರಾಯದಲ್ಲಿ ತಮ್ಮ ಯಜಮಾನರು ಹೇಗಿದ್ದರು? ಎಲ್ಲಕ್ಕಿಂತ ಹೆಚ್ಚಾದ ಕೊರಗು ಇನ್ನೊಂದು. ಯಜಮಾನರು ಮಗ ಇದುವರೆಗೂ ಗಳಿಸಿ ಹಾಕಿದ ಅಖಂಡ ಐಶ್ವರ್ಯವನ್ನು ಅನುಭವಿಸುವ ಮತ್ತು ತಮ್ಮ ಪವಿತ್ರ ವಂಶವನ್ನು ಬೆಳೆಸುವ ಒಂದು ಕುಡಿ ಬೇಡವೇ ಮನೆತನಕ್ಕೆ? 3 ಜನ ಹೆಣ್ಣು ಮಕ್ಕಳಿಗೂ ಮನೆ ತುಂಬ ಮಕ್ಕಳಿದ್ದಾರೆ. ಅವುಗಳಲ್ಲಿ 1-2 ಮಕ್ಕಳನ್ನು ತಮ್ಮ ಹತ್ತಿರ ಇಟ್ಟುಕೊಂಡಿದ್ದಾರೆ ಸೀತಾಬಾಯಿಯವರು. ಆದರೆ ಅವು ಈ ಮನೆಯಲ್ಲಿ ಉಳಿಯುವವಲ್ಲ. ಅವರು ದೊಡ್ಡವರಾದ ಮೇಲೆ ಅವರ ತಂದೆ ತಾಯಿ ಇಲ್ಲಿ ಯಾಕೆ ಬಿಟ್ಟಾರು ಅವರನ್ನು? ಯಾವುದೂ ಬಗೆಹರಿಯದ್ದರಿಂದ ಅವರು ಹೇಗಾದರೂ ಮಗನಿಗೊಂದು ಮದುವೆ ಮಾಡಬೇಕೆಂದು ಸಂಕಲ್ಪ ಮಾಡಿದರು.
ಆದರೆ ವಸಂತ ಮಾತ್ರ ಆ ಯೋಚನೆ ಬಿಟ್ಟಿದ್ದ. ತಂದೆ ತಾಯಿಗಳ ವ್ಯಥೆ ಅವನಿಗೆ ಅರ್ಥವಾಗಿತ್ತಾದರೂ ತನ್ನ ಸುಖಕ್ಕಾಗಿ ಒಂದು ಹೆಣ್ಣು ಜೀವವನ್ನು ಬಲಿ ಕೊಡುವುದು ಅವನಿಗೆ ಸುತರಾಂ ಇಷ್ಟವಿರಲಿಲ್ಲ. ಅಲ್ಲದೆ ತನ್ನನ್ನು ಒಲಿದು ಮದುವೆಯಾಗುವಂತಹ ಹೆಣ್ಣು ತಾನೇ ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಎಂಬ ಒಂದು ನಿಶ್ಚಿಂತೆಯೂ ಇತ್ತು. ಕೇಳಿ ಕೇಳಿ ಧೀರ ಯುವಕನವನು. ಆ ಧೀರನ ಮೇಲೆ ವಿಧಿಯ ಪ್ರಹಾರ ಬಿದ್ದಿತ್ತು. ಪ್ರಕೃತಿ ಕೊಟ್ಟ ಶಿಕ್ಷೆಗೆ ಅವನು ತಲೆಬಾಗಿ ಕುಳಿತಿದ್ದ. ಹಂಗಾದರೆ ನೀನು ಇನ್ನು ಲಗ್ನವಾಗ್ತೀಯಾ ಅಂತಾತು. ಬೃಂದ ಸೀತಾಬಾಯಿಯವರ ಕಡೆ ನೋಡಿದಳು. ಅವಳ ತುಟಿಗಳು ನಡುಗಿದವು. ನೀರಿನಲ್ಲಿ ಬಿದ್ದ ನೇರಳೆ ಹಣ್ಣುಗಳಂತೆ ಕಣ್ಣುಗಳು ಜಲದಲ್ಲಿ ತೇಲಿದವು. ಅವಳು ಮೆಲ್ಲಗೆ ಹೇಳಿದಳು, ಇಲ್ಲ ರೀ, ನಿನ್ನೆ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲಿಲ್ಲ. ಬೆಳಗಿನ ತನಕ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದೀನಿ. ಸೀತಾಬಾಯಿ ಆತುರಪಟ್ಟರು. ಏನವ್ವ ಅದು, ಸ್ವಚ್ಛ ಹೇಳಿಬಿಡಲ್ಲ. ರುಕ್ಮಿಣಿಬಾಯಿಯು ಅವಸರ ಮಾಡಿದರು. ಬೃಂದ, ನಮ್ಮ ವೈನಿ ಅಂದರ ಅಪ್ಪಟ ಸೀತಾದೇವಿನೇ ಇದ್ದಾರ. ಅವರ ಮುಂದ ನೀನು ಮುಚ್ಚುಮರಿ ಮಾಡಬೇಡ. ಏನಿದ್ದರೂ ಎಲ್ಲ ಜಳ ಹೇಳಿಬಿಡವ್ವ. ಬೃಂದ ಶಾಂತವಾಗಿ ಅಂದಳು, ಏನಿಲ್ಲ ರೀ, ನಾನು ನಿಮ್ಮನೆ ಸೊಸೆಯಾಗಿ ಬರುವುದಂತ ನಿರ್ಧಾರ ಮಾಡೀನಿ. ಆದರೆ ನನ್ನದೊಂದು ಪ್ರಾರ್ಥನೆ ಅದೇ ನಿಮ್ಮ ಮುಂದ. ಸೀತಾಬಾಯಿ ಕರಗಿ ಹೋದರು. ಅವರು ಮತ್ತು ಅವಳ ಹತ್ತಿರ ಸರಿದು ಅವಳ ಮುಡಿಯನ್ನು ಸವರುತ್ತಾ ಕೇಳಿದರು, ಏನಿದ್ದರೂ ಹೇಳಿಬಿಡವ್ವ ಕೂಸು, ಸುಮ್ಮಗ ಕಾಳಜಿ ಹಚ್ಕೋಬೇಡ, ನಾನಿದ್ದೀನಿ ಹೇಳವ್ವ. ಬೃಂದ ಸೆರಗಿನ ತುದಿಯನ್ನು ಒಸೆಯುತ್ತಾ ನಿಧಾನವಾಗಿ ಅಂದಳು, ನನ್ನ ತವರು ಮನೀನ ನಾನು ಹಿಂಗೆ ಬಿಟ್ಟು ಬರಲಾರೆ. ಅಪ್ಪ ಮೊದಲೇ ಕೈ ಸೋತಾರೆ. ನಾನು ಹೊರಟು ಹೋದರೆ ಅವರು ಹೆಂಗೆ ನಿಭಾಯಿಸಿಯಾರು? ಅದಕ್ಕೆ ಈ ಸಂಸಾರಕ್ಕೆ ಒಂದು ನೆರವು ಮಾಡಿ ನಿಲ್ಲಿಸಿದರೆ ಸಾಕು ನನಗ. ನಾನು ನಿಶ್ಚಿಂತೆಯಿಂದ ನಿಮ್ಮ ಮನೆಯಲ್ಲಿ ಇದ್ದೇನು. ನನಗ ಒಡವಿ ವಸ್ತ್ರ ಒಂದು ಕೊಡಬೇಡಿ. ನನ್ನ ತವರು ಮನೆಗೆ ಒಂದಷ್ಟು ನೆರವು ಕೊಟ್ಟರೆ ನಾನು ಖಂಡಿತ ಅವರನ್ನು ಮದುವೆಯಾಗ್ತೀನಿ. ಸೀತಾಬಾಯಿಯವರು ಪಕ್ಕನೆ ಬೃಂದಾಳನ್ನು ತಬ್ಬಿಕೊಂಡರು. ಅಯ್ಯೋ ಕೂಸೆ, ಎಂತ ಮಾತಾಡಿದೀಯೇ ನಮ್ಮವ್ವ. ನಿಮ್ಮನಿಗೆ ನೀನು ಹೆಣ್ಣು ಮಗಳಲ್ಲ ಕಣವ್ವ, ಗಂಡು ಮಗ. ಈಗಿನ ಕಾಲದ ಗಂಡಸು ಮಕ್ಕಳಿಗೆ ಇಷ್ಟು ತಿಳುವಳಿಕೆ ಇದ್ದರೆ ಎತ್ತೋ ರೊಟ್ಟಿ ತಣ್ಣಗಿರ್ತದೆ. ಆಯಿತು ಬಿಡವ್ವ ಕೂಸು, ನಿನ್ನ ತಾಯಿ ತಂದೆ ಮುಂದೆ ಕಷ್ಟಪಡದಂಗೆ ನಾವು ನೋಡಿಕೊಂತೀವಿ. ಆದರ ಮಗಳೇ, ಈ ವಿಷಯದಾಗ ನೀನು ಮತ್ತೊಮ್ಮೆ ಸಮನಾಗಿ ಯೋಚನೆ ಮಾಡಿ ಹೇಳವ್ವ. ಯಾಕಂದರೆ ಇದು ಉಂಡು ಕೈ ತೊಳೆಯೋ ಕೆಲಸದಂಗಲ್ಲ ನೋಡು. ಜೀವಮಾನ ಪೂರ್ತಿ ಅನುಭವಿಸೋ ಮಾತಲ್ಲನವ. ಬೃಂದ ತಲೆ ತಗ್ಗಿಸಿದಳು. ಇನ್ನೂ ಯೋಚನೆ ಮಾಡೋದೇನು ಇಲ್ಲ ರೀ, ನನ್ನ ಕೋರಿಕೆ ಒಂದ. ನೀವು ನಡೆಸಿಕೊಡ್ತೀನಂತ ಭರವಸೆ ಕೊಟ್ಟಿರಲ್ಲ, ನಿಮ್ಮನೆ ಸೊಸೆಯಾಗಿ ನಾನು ಹೆಂಗಿರಬೇಕೋ ಹಂಗೆ ಇರ್ತೀನಿ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಸಾಕು. ಸೀತಾಬಾಯಿಯವರು ಅವಳ ನೀಳವಾದ ಜಡೆಯನ್ನು ಸವರಿ ನಕ್ಕರು. ಹುಚ್ಚು ಹುಡುಗಿ, ನನಗೆ ಹಂಗ ನಂಬಿಕೆ ಇಲ್ಲದಿದ್ದರ ನಾನ್ಯಾಕ ಮತ್ತ ನಿನ್ನನ್ನು ಹುಡುಕಿಕೊಂಡು ಬರ್ತಿದ್ದೆ ಅಂತಿ. ಇವರ ಮನೆ ಮದುವೆಯಾಗ ನಿನ್ನ ಮೊದಲ ಸಲಕ್ಕ ನಾನು ನೋಡಿದ್ದು. ನಾನು ನನ್ನ ಮಗನ ಮದುವೆ ಚಿಂತೆ ಬಿಟ್ಟು ಸುಮ್ಮಗ ಕುಳಿತಾಕಿನೆ. ಆದರೆ ಯಾಕೋ ಮತ್ತ ನಿನ್ನ ಗೀಳು ಹತ್ತಿತು ನನಗೆ. ಯಾವ ಹೆಣ್ಣು ಮಗಳು ತಾನೇ ಅಗಲ ಕಂಡ ಬಾವಿಲಿ ಇರುಳು ಬಿದ್ದಂಗ ನನ್ನ ಮನೆ ಸೊಸೆಯಾಗಿ ಬರಲಿಕ್ಕೆ ಒಪ್ಪ್ಯಾಳು ಹೇಳು? ಏನೋ ನೀನೊಬ್ಬಾಕಿ ಕೇಳೋದ್ರಾಗೆ ಹ್ಞೂ ಅಂದಿದ್ದಿ. ನನ್ನ ಮಗ ವಿದ್ಯಾದಾಗ ರೂಪಿನಾಗ ಏನು ಕಡಿಮೆ ಇಲ್ಲವ್ವ. ಆದರೆ ಅವನು ಪಡೆದ ನಸೀಬಕ್ಕ ಯಾರೇನು ಮಾಡೋಂಗದೆ ಹೇಳು. ಉಣಲಿಕ್ಕೆ ಉಡಲಿಕ್ಕೆ ಮಸ್ತಗದೆ ಕರೆ. ನಾನು ಅವರು ಬದುಕಿರೋ ತನಕ ಹೆಂಗೋ ಅಡ್ಡಿ ಇಲ್ಲ. ಆಮೇಲೆ ಅವನ್ನ ನೋಡಿಕೊಳ್ಳೋರು ಯಾರವ್ವ? ಇಷ್ಟು ಹೇಳುವಾಗ ಅವರ ಕರುಳು ಕತ್ತರಿಸಿ ಗಂಟಲು ಬಿಗಿದಿತ್ತು. ಉಗುಳು ನುಂಗಿ ಕಣ್ಣೊರೆಸಿಕೊಂಡರು. ಏನೋ ವೈನಿ, ನೀವು ಹಿಂಗು ಮಾಡೋದಾ? ನಮ್ಮ ಬೃಂದಾಗೆ ಇರೋ ಧೈರ್ಯ ನಿಮಗಿಲ್ವಲ್ಲ. ಆ ಎಳೆ ಹೆಣ್ಣು ಮಗಳು ಹೆಂಗೆ ಮನಸ್ಸು ಮಾಡ್ಯಾಳೆ. ಈಕಿ ಮುಂದ ನೀವು ಕಣ್ಣೀರು ಹಾಕುವುದಾ? ಬೃಂದಾಗೆ ಸ್ವಲ್ಪ ಸಲಿಗೆಯೂ ಆಗಿತ್ತು. ಅವಳು ಬಿಗಿದ ಕಂಠದಿಂದ ಅಂದಳು, ನೀವಂದದ್ದು ಕರೆ ರುಕ್ಮಿಣಿ ಬಾಯಾರೆ. ಊರಾಗೆ ಕಕ್ಕ ಕಕ್ಕಿ ಅಪ್ಪಂಗೆ ಅಮ್ಮಂಗೆ ಅಂದ ಮಾತು ಕೇಳಿ ನಿಜಕ್ಕೂ ನನ್ನ ಎದೆ ಕಲ್ಲಾಗಿ ಕೂತದೆ. ನಾವು ಈ ಊರಿಗೆ ಬರೋದಕ್ಕಂತ ಹೊರಟಾಗ ನನ್ನ ಕಕ್ಕ ದೊಡ್ಡ ಊರಂತ ಹೊರಟು ಕೂತಿದ್ದೀರಿ. ಅಲ್ಲಿ ನಿಮಗ ಇಕ್ಕೋದಕ್ಕ ಯಾರು ಕೈ ಚಾಚಿ ಕೂತಾರ? ಮನೆ ಮಂದಿ ಎಲ್ಲ ಕೈಯಾಗೆ ಕರಟ ಹಿಡಿದು ಮನೆ ಮನೆಗೆ ತಿರುಪೆ ಎತ್ತಲಿಕ್ಕೆ ಹೋಗ್ತೀರಿ ಅಷ್ಟೇ ಅಂತ ಹಂಗಿಸಿ ಅಂದು ಕಳಿಸ್ಯಾನೆ.
ಅದನ್ನು ನೆನೆದರೆ ನನಗೆ ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಗ್ತದ. ನನ್ನ ಅಪ್ಪ ಅಮ್ಮಂಗೆ ಮಂದಿ ಎದುರಿಗೆ ಅದೊಂದು ಅವಸ್ಥೆ ಬರ್ದಂಗೆ ನೋಡಿಕೊಂಡರ ಸಾಕು. ಹೇಳುತ್ತಾ ಬೃಂದ ಮುಖ ಮುಚ್ಚಿಕೊಂಡು ಅಳತೊಡಗಿದಳು. ಸೀತಾಬಾಯಿಯ ಕಣ್ಣಲ್ಲೂ ನೀರು ಒಸರುತ್ತಿತ್ತು. ಅವರು ಅವಳ ಮೈ ದಡವಿ ಸಂತೈಸಿದರು. ಯಾಕ ಬೃಂದ, ಇನ್ನು ಅದನ್ನೆಲ್ಲ ಮರೆತು ಬಿಡು. ನೋಡೋಣಂತೆ. ಇನ್ನು ನೀನು ನನ್ನ ಸೊಸಿ, ಇನ್ನು ಅಳಬಾರದು. ನಾನು ಭರವಸೆ ಕೊಟ್ಟೆನಲ್ಲ. ಇನ್ನು ಯಾಕವ್ವ ಅಳ್ತಿ? ಈ ಕಡೆ ನೀನು ವಸಂತನ ನೋಡೋದಿಲ್ಲೇನು? ಆಮೇಲೆ ನನಗೆ ಮೊದಲ ತೋರಿಸ್ಲಿಲ್ಲಂತ ನನ್ನ ಬೈಕೋಬೇಡ. ಬೃಂದ ಕಣ್ಣೊರೆಸಿಕೊಂಡಳು. ನಾನು ನೋಡೋದ್ರ ಅವಶ್ಯ ಇಲ್ಲ ರೀ. ಅವರು ನನಗಿಂತ ಚಲೋ ಇದ್ದಾರಂತ ನನಗೆ ಗೊತ್ತದೆ. ಆದರೆ ಅವರು ನನ್ನ ನೋಡಬೇಕು ಅಂತಾರೇನೋ. ನೀವು ಕರ್ಕೊಂಡು ಹೋದರೆ ಬರ್ತೀನಿ ನಿಮ್ಮೊಟ್ಟಿಗೆ. ರುಕ್ಮಿಣಿ ಬಾಯಿ ನಕ್ಕರು. ನೋಡಿದಿರ ವೈನಿ, ಬೃಂದ ಆಗಲೇ ನನ್ನ ಮರ್ತೇ ಬಿಟ್ಲು. ನಿನ್ನ ಹತ್ತಿ ಮನೆಗೆ ಹೊರಡಲಿಕ್ಕೆ ತಯಾರು. ಏನವ್ವ ಈಗಲೇ ಹಿಂಗ? ಇನ್ನು ಮದುವೆ ಆದ ಮೇಲೆ ದೇವರೇ ಗತಿ. ವಿಷಾದಪೂರಿತ ನಗೆ ನಕ್ಕಳು ಬೃಂದ. ಅದಕ್ಕಲ್ಲ ರುಕ್ಮಿಣಿ ಬಾಯಾರೆ, ನನಗೆ ಇವರ ಮಾತಿನಾಗ ನಂಬಿಕೆ ಇದೆ. ಆದರೆ ಅವರಿಗೂ ನನ್ನ ನೋಡಬೇಕು ಅಂತ ಅನಿಸ್ತದೋ ಏನೋ. ನನ್ನೊಬ್ಬಳ ಒಪ್ಪಿಗೆ ಸಾಕೇನು ಮದುವೆಗೆ? ಮಾಡಿಕೊಳ್ಳೋರು ಅವರೇ ಸೈಯಲ್ಲ. ನಮ್ಮ ಕತೆ ಕೇಳಿದರೆ ಅವರು ಏನಂತಾರೋ ಹೆಂಗೆ ಗೊತ್ತು? ಈ ಮಾತುಗಳನ್ನು ಹೇಳುತ್ತಿರುವಾಗ ಬೃಂದಾಳ ಮುಖ ರಾಗರಂಜಿತವಾಗಲಿಲ್ಲ, ಲಜ್ಜಾಯುಕ್ತವಾಗಲಿಲ್ಲ. ಅನುರಾಗದ ಪ್ರೇಮದ ಛಾಯೆ ಕೂಡ ಮೂಡಿ ಬರಲಿಲ್ಲ. ಬದಲು ಕಠೋರ ವ್ರತವನ್ನು ಕೈಗೊಳ್ಳುವವರ ನಿಷ್ಠೆ ಇತ್ತು. ಸೀತಾಬಾಯಿಯವರು ಅವಳ ಭುಜ ಸವರಿದರು. ನನ್ನಮ್ಮ, ಈ ವಯಸ್ಸಿನಾಗೆ ನಿನಗೆ ಎಂಥ ಸಂಕಟ ಬಂತೆ ಕೂಸು. ಇನ್ನು ಮುಂದೆ ಯಾವ ಚಿಂತೆನೂ ಮಾಡಬೇಡವ್ವ. ನನ್ನ ವಸಂತ ಅಂದರೆ ಅಪರಂಜಿ ಅಂತವ. ನಿನ್ನ ನೋಡಿದರೆ ಅವ ಖಂಡಿತ ಮದುವೆಗೆ ಒಪ್ಪೋದಿಲ್ಲ ಕರೆ. ದೇಶ ಲೋಕ ತಿಳಿದ ಹುಡುಗನವ. ಆದರೆ ನಾನು ಒಪ್ಪಿಸ್ತೀನಿ. ಮುಂದುವರಿಯುವುದು.